ಯುಎಇಯಲ್ಲಿ ಭಾರೀ ಸಂಚಲನ. ಬರೋಬ್ಬರಿ 19 ಭಾರತೀಯರು ಸೇರಿ ಒಟ್ಟು 35 ಮಂದಿಯನ್ನು ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟಕ್ಕೂ ಇವರು ಮಾಡಿದ ತಪ್ಪಾದರೂ ಏನು? ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವ ಬೆನ್ನಲ್ಲೇ ಯುಎಇ ಸರ್ಕಾರ ತನ್ನ ಸೈಬರ್ ಕಾನೂನನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಗದಾಪ್ರಹಾರ ಆರಂಭಿಸಿದೆ. ತನಿಖೆಯ ಪ್ರಕಾರ ಬಂಧಿತರು ಎಐ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ನಕಲಿ ವಿಡಿಯೋಗಳನ್ನು ಸೃಷ್ಟಿಸಿದ್ದರು. ಹಳೆಯ ಯುದ್ಧದ ದೃಶ್ಯಗಳಿಗೆ ಭಯಾನಕ ಸೌಂಡ್ ಇಫೆಕ್ಟ್ ನೀಡಿ ಅದು ಈಗ ನಡೆಯುತ್ತಿರುವ ಘಟನೆ ಎಂಬಂತೆ ಬಿಂಬಿಸಿ ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದ್ದರು. ಕೇವಲ ಸುಳ್ಳು ಸುದ್ದಿಯಷ್ಟೇ ಅಲ್ಲ, ಶತ್ರು ರಾಷ್ಟ್ರಗಳ ಮಿಲಿಟರಿ ಶಕ್ತಿಯನ್ನು ವೈಭವೀಕರಿಸುವ ವಿಡಿಯೋಗಳನ್ನು ಹಂಚಿಕೊಂಡಿರುವುದು ದೇಶದ ಭದ್ರತೆಗೆ ಧಕ್ಕೆ ತಂದಿದೆ ಎಂದು ಯುಎಇ ಅಟಾರ್ನಿ ಜನರಲ್ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದಾರೆ. ನೆನಪಿಡಿ, ಯುಎಇ ಸೈಬರ್ ಕಾನೂನು ಅತ್ಯಂತ ಕಟ್ಟುನಿಟ್ಟು. ಇಂತಹ ಕೃತ್ಯಗಳಿಗೆ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ ಮತ್ತು ಸುಮಾರು 22 ಲಕ್ಷ ರೂಪಾಯಿಗಳಿಗೂ ಅಧಿಕ ದಂಡ ಬೀಳುವ ಸಾಧ್ಯತೆ ಇದೆ. ಯುದ್ಧದಂತಹ ಸೂಕ್ಷ್ಮ ಸಮಯದಲ್ಲಿ ದೃಢೀಕರಿಸದ ಯಾವುದೇ ಮಾಹಿತಿ ಅಥವಾ ವಿಡಿಯೋಗಳನ್ನು ಶೇರ್ ಮಾಡಬೇಡಿ. ಜವಾಬ್ದಾರಿಯುತ ನಾಗರಿಕರಾಗಿರಿ.